ಎಲ್ರಿಗೂ ನಮಸ್ಕಾರ. ನಮ್ಮ ಜೀವಿ ಟೆನ್ಷನ್ ಎಲ್ಲ ಮಂಗಮಯ ಆಗಬೇಕು ಅಂದ್ರೆ ಮಾಮೂಲಿಯಾಗಿ ಸ್ವಲ್ಪ ಹೊತ್ತು ನಗ್ಲೇಬೇಕು. ನಿಮ್ಮನ್ನ ನಗ್ಸಕ್ಕೋಸ್ಕರ ಅಂತ ತರ್ತಾ ಇದೀವಿ ಈ ದೃಶ್ಯ. ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧಾರಣವಾಗಿ ಮರದ ಕೆಳಗೆ ನಿಂತ್ಕೋಬೇಕು ಅಂದ್ರೆ ಯಾರೇ ಆಗ್ಲಿ ಒಂದ್ಸತಿ ಮೇಲ್ ನೋಡ್ತಾರೆ, ಯಾಕಂದ್ರೆ ಮಿಸ್ ಆಗಿ ಮೇಲ್ ಬಿದ್ರೆ ಮಂಗ್ ಮಾಯ ಆಗ್ತೀವಿ ಅಂತ. ಆದ್ರೆ ಇವನ್ ದರಿದ್ರ ನೋಡ್ರಿ, ಮೇಲಿಂದ ಪಕ್ಷಿ ಅದ್ರ ಕೆಲಸ ಮುಗಿಸಿ ಆಗೋಯ್ತು. ಎಲ್ಲ ನನ್ ಮಗುಂದ ನನ್ ಮೇಲೆ ಆಗ್ತಲ್ಲ ಅಂತ ಹೇಳಿ ಬಾಯ್ ಬಿಟ್ಕೊಂಡ್ ಮೇಲ್ ನೋಡಿದ್ರೆ ಈ ಸತಿ ಪರ್ಫೆಕ್ಟ್ ಆಗಿ ಗೋಲೆ ಹೊಡೀತು. ಸ್ಕ್ರೀನ್ ಅಲ್ಲಿರೋ ನಮ್ಮ ಮಾಸ್ಟರು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಬಲೆ ಜೋಶಲ್ಲಿದ್ದಾರೆ. ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಪ್ಲೇಟ್ ಅಲ್ಲಿರೋ ನ್ಯಾಪ್ಕಿನ್ ನ ಕಾಂಪ್ಲಿಮೆಂಟ್ರಿ ಕೇಕ್ ಅನ್ಕೊಂಡು ಚಾಕು ಸ್ಪೂನು ಎತ್ಕೊಂಡು ಕತ್ತಿ ವರ್ಷೆ ಆಡ್ತಾವನೆ. ಏನೋ ವಿಚಿತ್ರವಾಗೈತಲ್ಲ ಅಂತ ನೋಡಿದ್ರೆ ಅವಾಗ ಗೊತ್ತಾಯ್ತು ತಾತುಂಗೆ ಅದು ನ್ಯಾಪ್ಕಿನ್ ಅಂತ. ಈ ವಿಡಿಯೋ ಸೈಲೆಂಟ್ ಆಗಿ ನುಗ್ಗಿ ಸೋಷಿಯಲ್ ಮೀಡಿಯಾ ಎಂಟ್ರಿ. ಫ್ರೆಂಡ್ಸ್, ಕೆಲವೊಂದಷ್ಟು ಜನ ಪ್ರಾಂಕ್ ಸ್ಟಾರ್ಗಳು ಅವ್ರು ಭಯ ಪಡಿಸೋ ಪ್ರಾಂಕ್ಗಳಿಂದ ಎದುರಿರೋರ್ ಗುಂಡ್ಗೆ ನಿಲ್ಸ್ತಾರೆ. ಇಲ್ಲಿ ಈ ಹುಡುಗಿ ಆಚ್ಕಟ್ಟಾಗೆ ಪುಸ್ತಕ ಓದ್ತೈತೆ, ಹಾಗೆ ಸುಮ್ಮನೆ ಪ್ರಾಂಕ್ ಸ್ಟಾರ್ ಕಣ್ಣಿಗೆ ಬಿತ್ತು. ರಿಮೋಟ್ ಮತ್ತೆ ಗೋಸ್ಟ್ ಕಲಾ ಕೌಶಲ್ಯದಿಂದ ಹುಡುಗಿನ ಉಳ್ಳಾಡೋಂಗ್ ಮಾಡ್ತು. ಆ ಹುಡುಗಿ ಏನೋ ಅರ್ಥ ಆಗ್ದಂಗೆ ಓಡಿದ್ದು. ಕೆಲವು ಸಾರಿ CCTV ಅಲ್ಲಿ ರೆಕಾರ್ಡ್ ಆಗಿರೋ ಚಿತ್ರಗಳು ಒಂದ್ ರೇಂಜ್ಗೆ ನಗಿಸ್ತಾವೆ. ಇಲ್ಲಿ ಈ ಕ್ಲಿಪ್ ಅಲ್ಲಿ ನೋಡ್ರಿ, ಈ ಬಂಟಿ ರೊನಾಲ್ಡೋ ರೇಂಜ್ಗೆನೆ ಫುಟ್ಬಾಲ್ ಅಭ್ಯಾಸ ಮಾಡ್ತಾವನೆ. ಪಕ್ಕದಲ್ಲಿರೋ ಅಂಕಲ್ ತಣ್ಣಗಿರೋ ವಾತಾವರಣಕ್ಕೆ ಹಾಯಾಗಿ ಬಿಸಿ ನೂಡಲ್ಸ್ ತಿಂತಾವ್ರೆ. ನಮ್ ಬಂಟಿ ಜಾಡ್ಸ್ ಒದ್ದಿದ್ದೇಟ್ಗೆ ಸರಾಸರಿ ಚಪ್ಲಿ ಬಂದು ಬಟ್ಲೊಳಗ್ ಬಿತ್ತು. ಕೆಲವು ಸಾರಿ ಅದೇನೋ ಮಾಡಕ್ ಹೋಗಿ ಅದೇನೋ ಆಗಿ ಉಲ್ಟಾ ಹೊಡಿತಿರುತ್ತೆ. ಇಲ್ಲಿ ಈ ಕುಮಾರ ಟಿವಿ ತಗೊಳಕ್ಕೆ ಈ ಎಲೆಕ್ಟ್ರಿಕ್ ಶಾಪ್ಗೆ ಬಂದವನೆ. ಟಿವಿ ಉಲ್ಟಾ ನೋಡಕ್ ಹೋಗಿ ಟಿವಿನೇ ಉಲ್ಟಾ ಆಯ್ತು. ಮದುವೆಗಳಿಗೆ ವೆಡ್ಡಿಂಗ್ ವಿಡಿಯೋ ಕರೆಕ್ಟ್ ಆಗಿ ಬರೋಕೆ ಕ್ಯಾಮ್ರಾಮನ್ಗಳು ಮಾಡೋ ಹರಸಾಹಸ ಒಂದೆರಡಲ್ಲ. ಇಲ್ಲಿ ಈ ಕಪಲ್ಗಳು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದೇ ರೀತಿ ಇವ್ರನ್ನ ತೆಗಿಯೋ ಫೋಟೋಗ್ರಾಫರ್ ಕೂಡ ಕಾಂಪಿಟೇಷನ್ ಅಲ್ಲಿ ಅವ್ರ ಜೊತೆ ಇವನು ತಿರುಗ್ತಾವನೆ. ನಮ್ಮ ಸ್ಪೀಡ್ಗೆ ಸ್ಪೀಡ್ ಬ್ರೇಕರ್ ಬಿತ್ತು, ಬರ್ಲು ಬಿದ್ದು ರೊಮ್ಯಾಂಟಿಕ್ ಡ್ಯಾನ್ಸ್ ಹೋಗಿ ಸ್ಟಂಟ್ ಆಯ್ತು. ಈ ವ್ಯಕ್ತಿ ತಮಾಷೆಗೆ ಅವ್ರ ನಾಯಿ ಜೊತೆ ಆಟ ಆಡ್ತಾವನೆ. ಓಡ್ತಾ ರೋಚ್ ಗೆದ್ದು ಹೌದು ಇವನ್ ಹಿಡಿಯಕ್ಕೆ ಸಾಯಿ ಕುಮಾರ್ ರೇಂಜ್ಗೆ ಬಂದು ಸೋಫಾ ಆಡ್ತು. ಒಳ್ಳೆ ಸ್ಪೀಡ್ ಅಲ್ಲಿ ಕಾಲ್ ಮಿಸ್ ಆಗಿ ಗ್ಲಾಸ್ ಟೇಬಲ್ ಮೇಲೆ ಬಿತ್ತು. ಬಿದ್ದಿದ್ದೇಟ್ಗೆ ಫುಲ್ಲು ಮಟಾಶ್. ಡಾಗ್ ರಾಕ್ಸ್, ಅಂಕಲ್ ಶಾಕ್ಸ್. ವೀಕೆಂಡ್ ಅಲ್ಲಿ ಮಸ್ತ್ ಮಜಾ ಮಾಡೋಣ ಅಂತೇಳಿ ಈ ಕಪಲ್ಗಳು ಹೋಟೆಲ್ ಅಲ್ಲಿ ಟಾಪ್ ಅಲ್ಲಿ ರೂಮ್ ತಗೊಂಡವ್ರೆ. ಆದ್ರೆ ಇವನ್ ಬಾಯ್ ಫ್ರೆಂಡು ಪ್ರೇಯಸಿನ ಸುಮ್ನೆ ಭಯ ಪಡ್ಸೋಣ ಅಂತ ಬಹುಂದ ಬಾಲ್ಕನಿಯಿಂದ ಮೊಬೈಲ್ ಆರಿ ಬಿತ್ತು. ಅಲ್ಲಿಗೆ ಫೋನ್ ಜೀವನ ಅವಳ ಜೀವನ ಮುಗೀತು. ಇಲ್ಲಿ ವೆಡ್ಡಿಂಗ್ ನಡೀತಾ ಐತೆ, ಗಂಡು ಹೆಣ್ಣು ರಿಂಗ್ ಬದಲಾಯಿಸ್ಕೋತಾವ್ರೆ. ಆದ್ರೆ ಹುಡುಗವ್ರಪ್ಪ ಫುಲ್ ಎಮೋಷನಲ್ ಆಗಿ ಕಣ್ಣೀರ್ ಹಾಕ್ತಾವ್ನೆ. ಅದೇ ಟೈಮಲ್ಲಿ ಅಂಕಲ್ ಜಿ ಪ್ಯಾಂಟು ಪಟ್ಟು ಎಮೋಷನಲ್ ಸೀನ್ ಹೋಗಿ ಕಾಮಿಡಿ ಸೀನ್ ಆಗಿ ಬದಲಾಗೋಯ್ತು. ಒಟ್ನಲ್ಲಿ ಸ್ಕ್ರೀನ್ ಪ್ಲೇನೆ ಚೇಂಜ್. ಅಣ್ಣ ಬೆಲ್ಟ್ ಹಾಕೋದ್ ಮರಿಬೇಡ ನಾವು. ಫ್ರೆಂಡ್ಸ್, ಈ ಫನ್ನಿ ಊಟೇಜ್ ಅಲ್ಲಿ ನೋಡ್ರಿ, ಈ ಚಡ್ಡಿ ರಾಜ ದೊಡ್ಡ ಗನ್ಕಾರ್ಯ ಮಾಡಿ ಸಿಗ್ದಂಗೆ ಸೂಪರ್ ಮ್ಯಾನ್ ಅನ್ನಂಗೆ ಓಡೋಗೋಣ ಅನ್ಕೊಂಡವನೆ. ಮಧ್ಯದಲ್ಲಿ ತಗೊಳಕೊಂಡು ಊರ್ ತುಂಬಾ ನೋಡೋಂಗ್ ಮಾಡ್ದ. ಇವನ್ಗೋಸ್ಕರ ಮತ್ತೆ ರೆಸ್ಕ್ಯೂ ಟೀಮ್ ಬೇರೆ. ಮರ್ಯಾದೆ ಎಲ್ಲ ಹೋಯ್ತು ಅನ್ನೋ ಕೋಪಕ್ಕೆ ಚಾಲೆಂಜ್ ಬೇರೆ. ಈ ಹುಡುಗಿ ನಾರ್ಮಲ್ ಆಗಿ ನಾಯಿಗಳನ್ನ ಆಚೆ ಕರ್ಕೊಂಡು ಬಂದು, ಆದ್ರೆ ಈ ನಾಯಿಗಳೆಲ್ಲ ರನ್ನಿಂಗ್ ರೇಸ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಅನ್ಸುತ್ತೆ. ಅದು ಆಯಮ್ಮಂಗ್ ಗೊತ್ತಿಲ್ಲ ಪಾಪ. ಪಕ್ಕದಲ್ಲಿ ಕೈ ಹಿಡ್ಕೊಂಡು ನಿಂತಿದ ತಕ್ಷಣ ನಾನೇ ಫಸ್ಟು ಬರ್ಬೇಕು ಅಂತ ಓಡ್ಬಿಡದ. ಆ ಸ್ಪೀಡ್ಗೆ ಈ ಅಮ್ಮ ಕಕ್ಕ ಬಿಕ್ಕಿ ಆಗೋಯ್ತು, ಫುಲ್ಲು ಧೂಳಿಪಟ. ಇಲ್ಲಿ ಈ ಗಾಡಿನ ಬ್ರಿಡ್ಜ್ ಮೇಲಿಂದ ಬೋಟ್ ಮೇಲೆ ತಗೊಂಡು ಹೋಗಕ್ಕೆ ಎರಡೂ ಒಂದ್ ಕಟ್ಗೆ ಇಟ್ಟವ್ರೆ. ಬರ್ತಾ ನೀರ್ ಪಾಲಾದ ಶಿವ. ನಮ್ಮ ಹುಡುಗ ಐಸ್ ಕ್ರೀಮ್ ಕವರ್ ಓಪನ್ ಮಾಡೋಕೆ ಬೋಲ ಕಷ್ಟ ಬಿದ್ದು ಹೋಗ್ತಾವನೆ. ಹೆಂಗೂ ಹಂಗೆ ಓಪನ್ ಮಾಡ್ದ, ಆದ್ರೆ ಕೈಯಲ್ಲಿ ಕಟ್ಗೆ, ನೆಲದ ಮೇಲೆ ಐಸ್ ಕ್ರೀಮು. ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲ. ಏನಾಗಲ್ಲ ಹೇಳ ಅನ್ಕೊಂಡು ಕೆಳಗಿಂದಾನೆ ಎತ್ಕೊಂಡ ಏಟ್ಗೆ ತಿಂದಾಕ್ತಾವನೆ. ಹಂಗೆ ಮೇಲೆ ಲುಕ್ ಕೊಟ್ರೆ CC ಕ್ಯಾಮ್ರಾ. ಅದೇ ಏಟ್ಗೆ ಮತ್ತೆ ಕೆಳಗಾಕಿ ಫ್ರಸ್ಟ್ರೇಷನ್ ಅಲ್ಲಿ ಫುಲ್ ಐಸ್ ಕ್ರೀಮ್ಗೆ ಒದಿತಾವನೆ. ಕ್ರೇಜಿ ಹುಡುಗ ಅಲ್ವಾ? ಈ ಕಪಲ್ಸ್ ಇಬ್ರು ಆರಾಮಾಗಿ ಆಚೆ ಬಂದು ಎಂಜಾಯ್ ಮಾಡ್ತಾವ್ರೆ. ಆದ್ರೆ ಈ ಅಪ್ಪ ಆಯಮ್ಮಂಗೆ ರಿಂಗ್ ತಗೊಂಡು ಮ್ಯಾರೇಜ್ಗೆ ಪ್ರಪೋಸ್ ಇಟ್ಟ. ಸಿನಿಮಾ ರೇಂಜ್ಗೆ ಕೂತು ರಿಂಗ್ ಆಚೆ ತೆಗಿತಾ ಇದ್ದಂಗೆನೆ ಶಿವ ಹ್ಯಾಪಿ ಸೀನ್ ಹೋಗಿ ಟ್ರಾಜಿಡಿ ಸೀನ್ ಆಗಿ ಬದಲಾಯ್ತು. ಪಾಪ ಜೀವ ಹೇಗ್ ತಡ್ಕೋಬೇಕು ಅಲ್ವಾ? ಕಳ್ರನ್ನ ಕಂಡಿಡ್ದು ಹಂಗಲಾಗುವಂಗೆ ಕಾಣ್ದಂಗೆ ಸನ್ಮಾನ ಮಾಡಿರೋದಿನ್ನ
ನೋಡೇ ಇರ್ತಿದ್ದೆ. ಆದ್ರೆ ಇಲ್ಲಿ ಈ ಅಂಕಲ್ ಬೇರೆನೆ ಲೆವೆಲ್ ಅನ್ಕೊಳ್ಳಿ. ತಗ್ಲಾಕೊಂಡ ಕಳ್ಳು ಹುಡುಗರು ಹಿಡ್ಕೊ ಬಂದು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾವನೆ. ಕಳ್ತನ ಮಾಡಕ್ ಹೋಗಿ ತಗಾಕೊಂಡ ಈ ಕಳ್ಳುಂಗೆ ಕೇಕ್ ತೋರಿಸಿ ಕಟ್ ಮಾಡಿಸ್ತಾವನೆ. ಹುಡುಗ ಫುಲ್ಲು ಶಾಕ್ ಅಲ್ಲವನೆ. ಕೇಕ್ ಸುತ್ತ ಕೀಗಳು ಕಟಿಂಗ್ ಪ್ಲಾಸ್ಟರ್ಗಳನ್ನ ಇಟ್ಟು ಕೇಕ್ ಕುಯ್ತಾವ್ರೆ. ಈ CCTV ಫುಟೇಜ್ ಅಲ್ಲಿ ನೋಡ್ರಿ, ಇಲ್ಲಿ ಈ ವರ್ಕರ್ಸ್ ಕಳ್ಳನ್ನ ಹೆಂಗ್ ಮಿಕಾ ಮಾಡ್ತಾವ್ರೆ ಅಂತ. ಇಲ್ಲಿ ಕಳ್ಳ ಸಖತ್ತಾಗೆ ಕಾರ್ ಒಳಗೋಗಿ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ರೆ ಎದುರುಗಡೆ ಇರೋ ಗಾಡಿ ವರ್ಕರ್ಸ್ ಓದೋದಂಗೆ ಅಡ್ಡ ಹಾಕೊಂಡ. ಕಳ್ಳ ಅಲ್ಲಿಂದ ಯೂ ಟರ್ನ್ ಹಾಕೊಂಡು ಬೇರೆ ಕಡೆ ತಗೊಂಡು ಹೋಗಕ್ ನೋಡಿದ್ರೆ ಮತ್ತೊಬ್ಬ ಕೆಲ್ಸಗಾರ ಎಂಟ್ರಿ ಆ ಚಾನ್ಸೇ ಕೊಡ್ಲಿಲ್ಲ. ಮತ್ತೊಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಹೋದ್ರೆ ಇನ್ನೊಬ್ಬ, ಒಟ್ನಲ್ಲಿ ಎಲ್ಲಾ ಕಡೆ ಬ್ಲಾಕ್ ಮಾಡಿ ತಗ್ಲಾಕೊಂಡ. ಸಾಧಾರಣವಾಗಿ ಪಾರ್ಕಿಂಗ್ ಬ್ಲಾಕ್ ಆಗೋದ್ರೆ ಬೇರೆ ಗಾಡಿ ಓನರ್ ಬಂದು ತೆಗಿಯೋವರೆಗೂ ಏನು ಮಾಡಕ್ ಆಗಲ್ಲ. ಆದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವ್ಯಕ್ತಿಗೆ ವೇಟ್ ಮಾಡೋ ಕೆಲಸ ಇಲ್ವೇ ಇಲ್ಲ. ಇವನ ಟ್ರೈಸೈಕಲ್ ಪಾರ್ಕಿಂಗ್ ಬ್ಲಾಕ್ ಅಲ್ಲಿ ಬ್ಲಾಕ್ ಆಗ್ಬಿಟ್ಟೈತೆ. ಕಾರ್ ಡ್ರೈವರ್ ಬಂದು ತೆಗಿಯೋವರೆಗೂ ಇವನ್ಗೆ ಆಚೆ ಹೋಗೋ ಚಾನ್ಸ್ ಇಲ್ಲೇ ಇಲ್ಲ. ಆದ್ರೆ ಇವನು ಹಂಗ್ ಮಾಡ್ಲಿಲ್ಲ. ಇವನ್ 2 ಕೈಗಳಿಂದ ಕಾರ್ನ ಸೈಡ್ ತಳ್ಳಿ ಗಾಡಿ ಎತ್ತಾಕೊಂಡು ಹೋಗ್ಬಿಡದ. ಅದು ಹೇಗ್ ಸಾಧ್ಯ? ಹಿಂಗ್ ಕೂಡ ಮಾಡ್ತಾರ? ಹಿಂಗ್ ಅನ್ಸುತ್ತಲ್ವಾ ಫ್ರೆಂಡ್ಸ್? ಈ ಮೂರ್ಖ ಕಳ್ಳರನ್ನ ನೋಡ್ರಿ, ಏಕಾಏಕಿ ಹೆಲ್ಮೆಟ್ ಹಾಕೊಂಡು ಸುತ್ಕೆ ಎತ್ಕೊಂಡು ಬಂದು ಒಡವೆ ಅಂಗಡಿಗೆ ಒಳಗ್ ಬಂದು ಕೈಗೆ ಬಂದಂಗ್ ಕುಡ್ತಾವ್ರೆ. ಹೌದು ಮಾತ್ರ ಹೊಡೆದಾಗ್ತಾನೆ ಇಲ್ಲ. ಹೊಡೆದು ಕೈ ನೋವು ಬರ್ಬೇಕೆ ಹೊರ್ತು ಗ್ಲಾಸ್ ಹೊಡಿಯಲ್ಲ. ಸೂಪರ್ ವುಮೆನ್ ಹೆಣ್ಮಗು ಕಳ್ಳರನ್ನ ಬುದ್ಧಿವಂತಿಕೆಯಿಂದ ಹೆಂಗೆ ಪಲ್ಟಿ ಹೊಡ್ಸುತ್ತೆ ನೋಡ್ರಿ. ಈ ಅಮ್ಮ ಇಲ್ಲಿ ನಿಂತ್ಕೊಂಡು ಏನಕ್ಕೋ ವೆಯ್ಟ್ ಮಾಡ್ತಾ ಐತೆ. ಹಿಂದೆ ತಿರುಗಿ ನೋಡಿದ ತಕ್ಷಣ ಇಬ್ರು ಕಳ್ಳರು ಸ್ಪೀಡ್ ಆಗಿ ಬರೋದ್ನ ನೋಡ್ತು. ಆನ್ ದಿ ಸ್ಪಾಟ್ ಅಲ್ಲಿ ಪರ್ಸ್ ಎತ್ತಿ ಹಿಂದಕ್ಕೆ ಹಾಕಿ ಅಲ್ಲಿಂದ ಎಸ್ಕೇಪ್. ನನ್ ಮಕ್ಳು ಕಂಗಾರಾಗಿ ಕಾಯ್ದು ಹೋದ್ರು. ಮಸ್ತಾಗೆ ಉಲ್ಟಾ ಹೊಡಿಸಿ ಅಲ್ಟ್ರಾ ಲೆಜೆಂಡ್ ಆಗೋಯ್ತು. ಸೂಪರ್ ಅಲ್ವಾ? ಅಮೇರಿಕನ್ ಕಾಮಿಡಿಯನ್ ಕೊನೆನೋ ಪ್ರೇನ್ ಅವನು ಕಾಮಿಡಿ ಶೋಗೆ ಫುಲ್ ಫೇಮಸ್. ಶೋ ಅಲ್ಲಿ ಸೆಲೆಬ್ರಿಟಿಗಳ ಜೊತೆ ಮಜಾ ಮಾಡ್ತಿರ್ತಾನೆ. ಹಂಗೆ ಒಂದಿನ ಲೇಟ್ ನೈಟ್ ಶೋಗೆ ಜಾಕಿ ಜಾನ್ ಇನ್ವೈಟ್ ಮಾಡಿದ್ರು. ಎಲ್ರಿಗೂ ಮಾಡ್ದಂಗೆ ಜಾಕಿ ಜಾನ್ ಹತ್ರನು ಮಜಾ ಮಾಡ್ದ. ಕೊರಾಟೆ ಮಾಡುವಂಗೆ ಕೊಯ್ಯಲ್ಲಿ ಎದುರಿಸ್ತಾವನೆ. ಏನ್ ಕತೆ ಹಿಂಗ ಅಂತ ಹೇಳಿ ಒಂದ್ಸತಿ ನಕ್ಕಿ ಎಗುರ್ಸ್ ಹೋದ್ರು ನೋಡ್ರಿ. ಅವಾಗ ಅರ್ಥ ಆಯ್ತು ಅಣ್ಣಂಗೆ ಇವ್ರ ಹತ್ರ ಒಂದ್ ಲೆಕ್ಕ, ಬೇರೆಯವ್ರ ಜೊತೆ ಒಂದ್ ಲೆಕ್ಕ ಅಂತ ಅಷ್ಟೇ. ಇಲ್ಲಿ ವೈಫ್ ಮತ್ತೆ ಹಸ್ಬೆಂಡ್ ಸೈಕಲ್ ಮೇಲೆ ಬರ್ತಿದ್ದಾರೆ. ಸುಮ್ನಲ್ಲಪ್ಪ ಟಿಕ್ ಟಾಕ್ ವಿಡಿಯೋಗೋಸ್ಕರ. ಅದೇ ಮತ್ತೆ ಫೇಮಸ್ ಆಗ್ಬೇಕು ಅಂದ್ರೆ ಏನೋ ಒಂದು ಮಾಡ್ಲೇಬೇಕಲ್ಲ. ಮತ್ತೆ ಬರ್ತಾ ಏನೋ ಮಾಡಕ್ ಹೋಗಿ ಸ್ಟಂಟ್ ಮಾಡಿ ಸೊಂಟ ಮುರಿತು. ಏನಯ್ಯ ಸ್ಟಂಟ್ ಸಾಧಿಕು ಮುಂಚೆನೆ ಹೇಳ್ಬೇಕಲ್ವಾ? ಬೇಕಿತ್ತ ನಿನ್ಗಿದ್ದು? ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಮಗದಷ್ಟು ವಿಡಿಯೋಗಳಿಗೋಸ್ಕರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.